ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಸುಮಾರು ಜನ ನನಗೆ ಮೆಸೇಜ್ ಆಗ್ತಾ ಇದ್ದೀರಿ ಮತ್ತು ಕಾಲ್ ಕೂಡ ಮಾಡ್ತಾ ಇದ್ದೀರಿ. ನಮಗೆ ಕೆಲಸ ಕೊಡಿ, ನಮ್ಮ ಮನೇಲಿ ಸುಮಾರು ಪ್ರಾಬ್ಲಮ್ಸ್ಗಳಿದೆ ಅಂತ ಹೇಳಿ. ನಾನು ಬೇಕಂದರೆ ಇಲ್ಲಿ ನಿಮಗೆ ಹಾಗೆ ಸ್ಕ್ರೀನ್ಶಾಟ್ಗಳನ್ನ ಹಾಕಿರ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನಂತರ ನೀವು ಕೂಡ ಕೆಲಸ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಯಾರ ಹತ್ರ ಕಡೆ ನೀವು ಕೆಲಸ ಕೇಳಬೇಕಾಗಿಲ್ಲ. ಓಕೆ, ಸೊ ಯಾವ ರೀತಿ ಕೆಲಸ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಯಾರೂ ಹೇಳೋದಿಲ್ಲ, ಬಟ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಸೊ ನಾನೇನು ಇವಾಗ ಕೆಲವೊಂದು ಪಾಯಿಂಟ್ಸ್ ಕೂಡ ನಾನು ಮಾಡಿದ್ದೀನಿ, ನಿಮಗೆಲ್ಲ ಡೀಟೇಲ್ಸ್ ಆಗಿ ಹೇಳೋಣ ಅಂತ. ಆ್ಯಕ್ಚುಲಿ ಇದನ್ನೆಲ್ಲ ನಾವು ಆನ್ಲೈನ್ ಕೋರ್ಸಸ್ಸಲ್ಲಿ ಕೂಡ ಇನ್ಕ್ಲೂಡ್ ಮಾಡಿರ್ತೀವಿ. ಬಟ್ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರು ಹೆಣ್ಮಕ್ಳಿಗೆ ಕೋರ್ಸಸ್ಕೊಂಡು ತೊಗೊಳಕ್ಕಾಗಲ್ಲ, ಅಂಥವ್ರಿಗೂ ಕೂಡ ನಾನು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೆಲವೊಂದು ಮೇನ್ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಿ, ರೆಗ್ಯುಲರಾಗಿ ಚಾನಲ್ಗಳನ್ನ ನೋಡ್ತಾ ಹೋದ್ರಿ ಅಂತಂದರೆ ಚಾನಲ್ದಲ್ಲಿ ಸುಮಾರು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಅವುಗಳನ್ನ ರೆಗ್ಯುಲರಾಗಿ ನೋಡ್ತಾ ಹೋದ್ರಿ ಅಂದರೆ ನಿಮ್ಗೆ ಕಲಿಯೋದಕ್ಕೆ ಸಾಕಷ್ಟು ಸಿಗುತ್ತೆ. ಓಕೆ, ಆಲ್ರೆಡಿ ನಾನು ಬಿಸ್ನೆಸ್ ಏನು ಮಾಡ್ತಾ ಇದ್ದೀನಿ, ಅದು ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವು ಮಾಡೋದು ಬಿಸ್ನೆಸ್ಗೆ ಅದು ಹೆಲ್ಪ್ ಆಗುತ್ತೆ. ಓಕೆನಾ. ಆ್ಯಂಡ್ ಇವತ್ತು ಕೂಡ ಪ್ಯಾಕಿಂಗ್ ನಾನು ಮಾಡಿ ಕಳಿಸ್ತಾ ಇದ್ದೀನಿ. ಟೋಟಲ್ ನನಗೆ ಬಲ್ಕ್ ಆರ್ಡರ್ ರಿಸೀವ್ ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ನನಗೆ ಹೋಲ್ಸೇಲ್ ಆರ್ಡರ್ ಬಂದಿರುವಂಥದ್ದು, ಬಲ್ಕ್ ಆರ್ಡರು. ಸ್ಕ್ರಂಚಿ ಅಂತೆ ಮಾತ್ರ ಅಲ್ಲ, ಇದರಲ್ಲಿ ಹೇರ್ ಬೋಸು ಕೂಡ ಇದೆ ಆ್ಯಂಡ್ ಮಲ್ಟಿಪಲ್ ಐಟಮ್ಸ್ಗಳಿದೆ ಆ್ಯಕ್ಚುಲಿ. ಆ್ಯಂಡ್ ಟೋಟಲ್ ಇದು 47 ಐಟಮ್ಸ್ ಹೋಗ್ತಾ ಇದೆ. ಓಕೆ, ಅಂದರೆ 47 ಪ್ರಾಡಕ್ಟ್ಗಳು ನಾವು ಬಲ್ಕ್ ಶಿಪ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನೀವು ನೋಡುವಾಗ ಈ ಆರ್ಡರು ಹೋಗಿರುತ್ತೆ. ಆ್ಯಂಡ್ ಒನ್ ಡೇ ಲೇಟಾಗಿ ನಿಮಗೆ ಈ ವಿಡಿಯೋ ನೋಡೋಕ್ಕೆ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಯಾಕಂದರೆ ಈ ವಿಡಿಯೋ ಶೂಟ್ ಮಾಡಿದ್ದಿನಿಂದ ನೆಕ್ಸ್ಟ್ ನಾನು ಟ್ರಾವೆಲಲ್ಲಿದ್ದೀನಿ. ಸೊ ನೆಕ್ಸ್ಟ್ ಅದಾದ ನಂತರ ಇದು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ನೀವು ಕೂಡ ನಂತರ ಕೆಲಸ ಮಾಡ್ಬೋದು, ಹೇಗೆ ಮಾಡೋದು ಅಂತ ನಾನು ತಿಳಿಸ್ತೀನಿ. ಆ್ಯಂಡ್ ಇದಂತೂ ಕೂಡ ನಾನು ನಿಮಗೆ ಅಂತಲೇ ಸಪ್ರೇಟಾಗಿ ಏನು ಡೀಟೇಲ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಬೇಕಾದರೂ ಒಂದು ಪೆನ್ನು ಬುಕ್ಕು ತೊಗೊಂಡು ನೀವು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನನಗೆ ಕೆಲವೊಂದು ಆರ್ಡರ್ಸ್ ರಿಸೀವ್ ಆಗಿದೆ, ಇದು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ಸೊ ಇದು ಕೂಡ ನೋಡ್ತಾ ಇರ್ಬೋದು, ಇದು ಕೂಡ ನಾನು ರೆಡಿ ಮಾಡಿದ್ದೀನಿ. 2 ಥರದ್ದು ಹೇರ್ ಬೋಸ್ಗಳನ್ನ ನಾನು ರೆಡಿ ಮಾಡಿದ್ದೀನಿ. ಒಂದು ಸ್ಟ್ರೇಟಲ್ಲಿ ನಿಮಗೆ ಪರ್ಲ್ ನೋಡೋಕ್ಕೆ ಸಿಗ್ತಾ ಇದೆ, ಇನ್ನೊಂದು ಇಲ್ಲಿ ಅಪೋಸಿಟಲ್ಲಿ ನಾವು ಪರ್ಲ್ಸ್ಗಳನ್ನ ಆ್ಯಡ್ ಮಾಡಿದ್ದೀವಿ. ಓಕೆ, ಸೊ ಇದ್ರದ್ದು ಬೇಕು ಅಂತಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಈ ರೀತಿ ಕೂಡ ನೀವು ಹೇರ್ ಬೋಸ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನನಗೆ ಇಲ್ಲಿ ಮಲ್ಟಿಪಲ್ ಕಲರ್ಸ್ದು ಆರ್ಡರ್ಸ್ಗಳು ಬಂದಿದೆ, ತೊಗೊಂಡು ರಿಸೀವ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ನೀವು ಇನ್ಸ್ಟಾಗ್ರಾಮ್ ನೋಡ್ತಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಖಂಡಿತವಾಗ್ಲೂ ನೋಡಿ, ಮತ್ತು ಇಷ್ಟ ಇದ್ದರೆ ಫಾಲೋ ಮಾಡಿ, ನೀವು ನಂತರ ಬಿಸ್ನೆಸ್ ಮಾಡ್ತಾ ಇದ್ದರೆ. ಓಕೆ, ಸೊ ಇದು ನನಗೆ ನೆಕ್ಸ್ಟ್ ಇನ್ನೊಂದು ಕಲರ್ದು ಆರ್ಡರ್ ಬಂದಿರುವಂಥದ್ದು. ಆ್ಯಂಡ್ ಇದು ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇದು ಕೂಡ ಇವಾಗ ಬಂದಿರುವಂಥದ್ದು ಲೈಟ್ ಗ್ರೀನ್ ಕಲರಲ್ಲಿರುವಂಥದ್ದು. ಇದು ಇನ್ನೂ 2 ದಿನ ಹೋಗುತ್ತೆ ಆ್ಯಕ್ಚುಲಿ ಶಿಪ್ ಮಾಡೋದಕ್ಕೆ. ನಾನು ಟೈಮ್ ಬೇಕು, ಸೊ ಹೀಗಾಗಿ ನಾನು ಕಸ್ಟಮರ್ ಹತ್ರ ಮೊದಲೇ ಟೈಮ್ ತೊಗೊಂಡಿರ್ತೀನಿ. ಆ್ಯಂಡ್ ಟೈಮ್ ಹೇಗೆ ಸಿಗುತ್ತೋ ಆ ರೀತಿ ನೋಡಿಕೊಂಡು ನಾನು ರೆಡಿ ಮಾಡ್ತಾಯಿದ್ದೀನಿ. ಸೇಮ್ ಕಲರ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಅವ್ರು ಸ್ಕ್ರಂಚಿ ಕೂಡ ಆರ್ಡರ್ ಹೇಳಿದ್ದಾರೆ. ಆ್ಯಂಡ್ ಪ್ಲಸ್ ಇದು 2 ಹೇರ್ ಬೋಸು, ಇದು ಪರ್ಲ್ ಹೇರ್ ಬೋಸ್ಗಳನ್ನ ಕೂಡ ಅವರು ಆರ್ಡರ್ ಮಾಡಿರೋಂಥದ್ದು. ಆ್ಯಂಡ್ ನೀಟ್ ಆ್ಯಂಡ್ ಫಿನಿಶ್ ನೋಡ್ತಾ ಇರ್ಬೋದು, ಫಿನಿಶಿಂಗ್ ಕಂಪ್ಲೀಟ್ ನಾವು ಪ್ರೊಫೆಷ್ನಲಾಗಿ ರೆಡಿ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದು ಆನ್ಲೈನ್ ಕ್ಲಾಸಸ್ ಕೂಡ ನಡೆಯುತ್ತೆ. ಸೊ ಯಾರಾದರೂ ಬೇಕು ನಾವು ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂದರೆ ನೀವು ಡೆಫಿನೆಟ್ಲಿ ಮಾಡ್ಬೋದು. ಅದರಲ್ಲಿ ಟೋಟಲ್ 22 ಚಾಪ್ಟರ್ಗಳಿರುತ್ತೆ. ನಿಧಾನವಾಗಿ ನಾವು 1 by 1 ಕಂಪ್ಲೀಟ್ ಮಾಡ್ತೀವಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಇದರಲ್ಲಿ ಪ್ರಾಡಕ್ಟ್ಗಳನ್ನ ನಾವು ಜಾಸ್ತಿ ಅಷ್ಟು ಫೋಕಸ್ ಮಾಡೋಲ್ಲ, 4 to 5 ಪ್ರಾಡಕ್ಟ್ನ ತಿಳಿಸ್ಕೊಡ್ತೀವಿ. ಆ್ಯಂಡ್ ಬಾಕಿ ನಿಮಗೆ ಮೇನ್ ಮಾರ್ಕೆಟಿಂಗ್ ಹೇಳ್ಕೊಡ್ತೀವಿ. ಯಾಕಂದರೆ ಪ್ರಾಡಕ್ಟ್ಗಳು ನೀವು ಮಾಡೋದನ್ನು ಯೂಟ್ಯೂಬಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡ್ಕೋಬೋದು. ಬಟ್ ಆದರೆ ಅದೇ ಪ್ರಾಡಕ್ಟದ್ದು ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ಒಂದು ಕಡೆ ಪರ್ಟಿಕ್ಯುಲರ್ ಜಾಗದಲ್ಲಿ ನೋಡೋಕ್ಕೆ ಸಿಗೋದಿಲ್ಲ. ಸೊ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ನಾನು ಅದರಲ್ಲಿ ಸ್ವಲ್ಪ ಜಾಸ್ತಿ ಚಾಪ್ಟರ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಮಾರ್ಕೆಟಿಂಗ್ಗೆ ಸೇಲೇ ಬರದೇ ಹೋದರೆ ಪ್ರಾಡಕ್ಟ್ ಮಾಡಿರೋದು ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಹೀಗಾಗಿ ಸೊ ಇಲ್ಲಿ ನನಗೆ ಮತ್ತೊಂದು ಇದು ಕೂಡ ರಿಸೀವ್ ಆಗಿದೆ. ಸೊ ಲೈಟ್ ಬೇಬಿ ಕಲರಲ್ಲಿದೆ, ಪ್ರಿಂಟೆಡ್ ಇದೆ ಆ್ಯಕ್ಚುಲಿ. ಸೊ ಇದು ಕೂಡ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಇದು ಕೂಡ ನಾಳೆ ನಾಡಿದ್ದಲ್ಲಿ ಹೋಗುತ್ತೆ. ಸೊ ಈ ರೀತಿ ಹೇರ್ ಬೋಸದ್ದು ನನಗೆ ಸ್ವಲ್ಪ ಬಲ್ಕಲ್ಲಿ ಆರ್ಡರ್ ರಿಸೀವ್ ಆಗ್ತಾ ಇದೆ. ಓಕೆ, ಸೊ ಪ್ರಿಂಟ್ ನೀವು ನೋಡ್ತಾ ಇರ್ಬೋದು, ಪ್ರಿಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ರೀತಿ ನೀವು ಕೂಡ ಬಿಸ್ನೆಸ್ ಮಾಡಬೇಕು, ಪ್ರೊಫೆಷ್ನಲಾಗಿ ಮಾಡಬೇಕು, ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ, ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಸೊ ನಾನು ನಿಮಗಂತಲೇ ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ 7 ಪಾಯಿಂಟ್ಸ್ಗಳನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. 7 ಸ್ಟೆಪ್ಪಲ್ಲಿ ಈಸಿಲಿ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ನ. ಆ್ಯಂಡ್ ನಿಮ್ಮದು ಇನ್ವೆಸ್ಟ್ಮೆಂಟ್ ತುಂಬಾ ಮಾಡಬೇಕಂತ ಏನೂ ಇಲ್ಲ ಈ ಬಿಸ್ನೆಸ್ಸಲ್ಲಿ. ಒಂದು 500ರಿಂದ 5,000 ಮ್ಯಾಕ್ಸಿಮಮ್ ಹೇಳ್ತಿದ್ದೀನಿ, 5,000. ಬಟ್ ಆದರೆ 500 ರೂಪಾಯಿಂದ ಆರಾಮಾಗಿ ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್. ಓಕೆ, ಸೊ ನೀವು ಹೇಗೆ ಆಗುತ್ತೆ 500ರಲ್ಲಿ ಅಂತಂದರೆ 500 ರೂಪಾಯಿಗೆ ನೀವು ಬೇಕು ಅಂದರೆ ನಮ್ಮ ಹತ್ರ ಕಿಟ್ಟು ಕೂಡ ಸಿಗುತ್ತೆ. ಕಿಟ್ಟು ನೀವು ಆರ್ಡರ್ ಮಾಡ್ಬೋದು. ಇಲ್ಲ ಅಂತಂದರೆ ಅದರಲ್ಲಿ ನಿಮಗೆ ಸಪ್ರೇಟಾಗಿ ನಿಮ್ಮ ಊರಲ್ಲೆಲ್ಲ ಸಿಗುತ್ತೆ ಐಟಮ್ಸ್ ಅಂದರೆ ನೀವು ಸ್ಟಾರ್ಟ್ ಮಾಡ್ಬೋದು. 500 ರೂಪಾಯಿ ಅಂದರೆ ಹಬ್ಬ ಅಂದರೆ ನಿಮ್ಮ ಬಿಸ್ನೆಸ್ಸು ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಒಂದು ಪ್ರಾಡಕ್ಟ್ ಚೂಸ್ ಮಾಡೋದು. ಇವಾಗ ಫಸ್ಟ್ ಆಫ್ ಆಲ್ ನೋಡಿ, ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಾವು ಒಂದು ಪ್ರಾಡಕ್ಟ್ನ ಚೂಸ್ ಮಾಡಬೇಕು. ಲೈಕ್ ಏನೇನು ಚೂಸ್ ಮಾಡ್ಬೋದು, ನಾರ್ಮಲಿ ನಾನು ಹೇಳೋದಾದರೆ ಸ್ಕ್ರಂಚಿ ಅಥವಾ ಹೇರ್ ಬೋ ನೀವು ಚೂಸ್ ಮಾಡ್ಬೋದು. ಓಕೆ, ಇವಾಗ ನಮ್ಮ ಹತ್ರ ಸ್ಕ್ರಂಚಿ ಕೂಡ ಇದೆ, ಹೇರ್ ಬೋಸ್ ಕೂಡ ನಾನು ಚೂಸ್ ಮಾಡಿದ್ದೀನಿ. ನಿಮಗೆ ತೋರಿಸೋದಕ್ಕಂತ ಸ್ಟಾರ್ಟ್ ಮಾಡಿರೋದಿದೆ ಆ್ಯಕ್ಚುಲಿ ಬಿಸ್ನೆಸ್ಸು. ಆ್ಯಂಡ್ ನೆಕ್ಸ್ಟ್ ಹ್ಯಾಂಡ್ ಬ್ಯಾಗ್ಸ್ ಅಂತ ನೀವು ಸ್ಟಾರ್ಟ್ ಮಾಡ್ಬೋದು. ಹ್ಯಾಂಡ್ ಬ್ಯಾಗ್ಸದ್ದು ಕೂಡ ಎಲ್ಲ ಮಟೀರಿಯಲ್ಸ್ ಕಿಟ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ಹೋಲ್ಸೇಲ್ ಪ್ರೈಸಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ತರಿಸ್ಕೊಂಡು ಡೈರೆಕ್ಟ್ ಕೆಲಸ ಸ್ಟಾರ್ಟ್ ಮಾಡ್ಬೋದು.
ಓಕೆ. ಸೊ ಸ್ಕ್ರಂಚಿ, ಹೇರ್ ಬೋ ಮತ್ತು ಬ್ಯಾಗ್ಸ್ ರಿಲೇಟೆಡ್ ಮಾತ್ರ ಕಿಟ್ ನಮ್ಮ ಹತ್ರ ಇದೆ. ಬೇರೆದಾದರೆ ಪೌಚಸ್ದು ಕೂಡ ನಮ್ಮ ಹತ್ರ ಮಟೀರಿಯಲ್ ಇರುತ್ತೆ. ಇಲ್ಲ ನಿಮ್ಮ ಲೋಕಲ್ ಶಾಪಲ್ಲಿ ಸಿಗುತ್ತೆ ಅಂದರೆ ನೀವು ತೊಗೋಬೋದು. ಕೇವಲ ಪೌಚಸ್ದು ಬಿಸ್ನೆಸ್ ನೀವು ಮಾಡ್ಬೋದು. ಓಕೆ. ಆ್ಯಂಡ್ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮಾಡ್ಬೋದು. ಆರ್ಟಿಫಿಷಿಯಲ್ ಜ್ಯುವೆಲ್ರಿ ನಿಮಗೆ ಮೇನ್ ಅಂತಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿಲಿ ಇವಾಗ ಮೇನ್ ಅಂದರೆ ಸುಮಾರು ಥರದ ನ್ಯೂ ವೆರೈಟೀಸ್ ಇರುತ್ತೆ. ಲೈಕ್ ಇವಾಗ ನಾರ್ಮಲ್ ಆರ್ಟಿಫಿಷಿಯಲ್ ನಾನು ಹೇಳ್ತಾ ಇಲ್ಲ, ಈ ಸೌತ್ ಇಂಡಿಯನ್ ಡಿಸೈನ್ ಅಂತ ಅಲ್ಲ, ಸ್ವಲ್ಪ ಮಾಡರ್ನಲ್ಲಿ ಸ್ವಲ್ಪ ನೋಡೋಕ್ಕೆ ಯೂನಿಕ್ ಇರಬೇಕು, ಲುಕ್ ಇರಬೇಕು, ಆ ರೀತಿ ಆರ್ಟಿಫಿಷಿಯಲ್ದು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ. ಯಾವುದಾದ್ರು ಇವಾಗ ಆಫೀಸ್ಗೆ ಹೋಗೋ ಹೆಣ್ಮಕ್ಳೆಲ್ಲ ತೊಗೊತಾರೆ, ಯಾಕಂದರೆ ಎಲ್ಲರೂ ಕೂಡ ಬಂಗಾರ ಹಾಕ್ಕೊಂಡು ಇವಾಗ ಹೊರಗೆ ಹೋಗೋದು ತುಂಬ ಕಷ್ಟ ಇದೆ. ಆ್ಯಂಡ್ ಇನ್ನೊಂದು ತುಂಬ ಕಾಸ್ಟ್ಲಿ ಕೂಡ ಆಗಿದೆ. ಹೀಗಾಗಿ ಜನ ಆರ್ಟಿಫಿಷಿಯಲ್ ಅಂತ ಹೋಗ್ತಾ ಇದ್ದಾರೆ. ಸೊ ನೀವು ಆರ್ಟಿಫಿಷಿಯಲ್ ಬಿಸ್ನೆಸ್ ಅಂತೂ ಸ್ಟಾರ್ಟ್ ಮಾಡ್ಬೋದು. ಅದು 500 ರೂಪಾಯಿಂದಲೂ ಸ್ಟಾರ್ಟ್ ಮಾಡ್ಬೋದು. ಓಕೆ. ಆ್ಯಂಡ್ ಇನ್ನೊಂದು ಹೋಮ್ ಮೇಡ್ ಸ್ನ್ಯಾಕ್ಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಹೋಮ್ ಮೇಡ್ ಸ್ನ್ಯಾಕ್ಸಲ್ಲಿ ನೀವು ನಾರ್ಮಲಿ ನಾನು ಹೇಳಬೇಕು ಅಂದರೆ ತುಂಬ ದಿನ ಸ್ಟೋರ್ ಮಾಡುವಂಥದ್ದು ಹೋಮ್ ಮೇಡ್ ಸ್ನ್ಯಾಕ್ಸ್ಗಳು ಮಾಡ್ಬೋದು. ಚಕ್ಲಿ ಮಾಡ್ಬೋದು, ಅಥವಾ ನೀವು ಹಪ್ಪಳ ಮಾಡ್ಬೋದು. ಈ ರೀತಿ ಲಾಂಗ್ ಟರ್ಮಲ್ಲಿ ಸ್ವಲ್ಪ ಸ್ಟೋರ್ ಮಾಡೋ ಥರ ಇರೋದನ್ನು ನೀವು ಸೇಲ್ ಮಾಡ್ಬೋದು. ಆ್ಯಂಡ್ ಗಿಫ್ಟ್ ಐಟಮ್ಸ್ಗಳನ್ನ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಗಿಫ್ಟ್ ಐಟಮ್ ಇವಾಗ ನೋಡ್ತಾ ಇರ್ಬೋದು, ಸುಮಾರು ಜನ ಬರ್ಡೇ ರಿಟರ್ನ್ ಗಿಫ್ಟು ಅದು ಇದು ಅಂತ ಸುಮಾರು ಜನ ತೊಗೋತಿರ್ತಾರೆ ಗಿಫ್ಟ್ ಕೊಡೋದಕ್ಕೆ. ಸೊ ನೀವು ಗಿಫ್ಟ್ ಐಟಮ್ಸ್ಗಳನ್ನ ಇಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಈ ಬಿಸ್ನೆಸ್ ಕೂಡ 500 ರೂಪಾಯಿ ಒಳಗಡೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟೈಲರಿಂಗ್ ಅಥವಾ ಅಲ್ಟ್ರೇಷನ್ ನೀವು ಮಾಡ್ಬೋದು. ಟೈಲರಿಂಗ್ ನೀವು ಚೆನ್ನಾಗಿ ಬರುತ್ತೆ ಅಂದರೆ ಮಾತ್ರ ಸ್ಟಾರ್ಟ್ ಮಾಡಿ. ಅರ್ಧಂಬರ್ಧ ಬರುತ್ತೆ ಅಂದರೆ ಹೇರ್ ಬೋ, ಸ್ಕ್ರಂಚೀಸು ಅಥವಾ ಬ್ಯಾಗು, ಪೌಚಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಬೋದು. ಓಕೆ. ಇಲ್ಲ ನಮ್ಮ ಟೈಲರಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಬ್ಲೌಸ್ ಚೆನ್ನಾಗಿ ಹೊಲಿತೀವಿ ಆ್ಯಂಡ್ ಚೂಡಿದಾರೆಲ್ಲ ಹೊಲಿತೀವಿ ಅಂದರೆ ಸೊ ನೀವೇನು ಮಾಡ್ಬೋದು, ನೀವು ಡೈರೆಕ್ಟ್ ಟೈಲರಿಂಗ್ ಕೆಲಸ ಮಾಡ್ಬೋದು. ಟೈಲರಿಂಗ್ ಕೆಲಸದ ಜೊತೆಗೆ ಅಲ್ಟ್ರೇಷನ್ ಕೂಡ ಮಾಡ್ಬೋದು. ಓಕೆ. ಆ್ಯಂಡ್ ಇವಾಗ ಫಸ್ಟ್ ಸ್ಮಾಲ್ ನೀವೇನು ಮಾಡೋಕ್ಕಂತ ಇವಾಗ ನಾವು ಇವಾಗ ಏನು ಮಾಡಿದ್ವಿ, ಇದನ್ನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಹೇರ್ ಬೋ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಹೇರ್ ಬೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾವು ಕೆಲವೊಂದು ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಂಡೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಏನಪ್ಪ, ಒಂದೇದು 5 ರಿಂದ 10 ಪೀಸ್ ಮಾತ್ರ ಸ್ಟಾರ್ಟಿಂಗಲ್ಲಿ ಮಾಡಬೇಕು. ತುಂಬ ಮಾಡೋ ಅವಶ್ಯಕತೆ ಇಲ್ಲ, 5 ರಿಂದ 10 ಪೀಸು ಓಕೆ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಮಾಡಲ್ ಬಗ್ಗೆ ಹೇಳೋದಾದರೆ ಅದು ಕೂಡ ಒಂದು 3-4 ಮಾಡಲ್ ತೊಗೊಳ್ಳಿ. ಅಂದರೆ ರೀತಿ ಹೇಳ್ತಾ ಇದ್ದೀನಿ, ಡಿಸೈನರ್. ಓಕೆ. ಹೇರ್ ಬೋ ಒಂದೇ ಟೈಪೇ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಒಂದು 2-3 ಡಿಸೈನು ಇನ್ಕ್ಲೂಡ್ ಮಾಡಿಕೊಂಡು ಒಂದು 10 ಪೀಸು ಓಕೆ, ಒಂದು 20 ಪೀಸು ರೆಡಿ ಮಾಡ್ಕೊಳ್ಳಿ. ಕಾಸ್ಟ್ ಕ್ಯಾಲ್ಕುಲೇಟ್ ಹೇಗೆ ಮಾಡೋದಪ್ಪ ಆಗಿದ್ರೆ ನಾವು, ಯಾಕಂದರೆ ನಾವು ಪ್ರೈಸ್ ಡಿಸೈಡ್ ಮಾಡ್ತೀವಿ ಪ್ರಾಡಕ್ಟ್ ರೆಡಿ ಮಾಡಿದ್ಮೇಲೆ. ಕಾಸ್ಟ್ ಹೇಗೆ ಡಿಸೈಡ್ ಮಾಡೋದು, ಸುಮಾರು ಜನ ನಾನು ಕಾಮೆಂಟ್ ಮಾಡಿದ್ರಿ ಮತ್ತು ಮೆಸೇಜ್ ಕೂಡ ಮಾಡಿದ್ರಿ, ನಮಗೆ ಪ್ರೈಸ್ ಗೊತ್ತಾಗ್ತಾ ಇಲ್ಲ ಹೇಗೆ ಹಾಕೋದಂತ. ಸೊ ಪ್ರೈಸ್ ಕಾಸ್ಟ್ ಇವಾಗ ಕ್ಯಾಲ್ಕುಲೇಟ್ ಮಾಡೋದನ್ನು ತಿಳಿಸ್ತಾ ಇದ್ದೆ ನೋಡಿ. ಒಂದು ಮಟೀರಿಯಲ್ ಕಾಸ್ಟ್ ಇವಾಗ 30 ರೂಪಾಯಿ ಬಂದಿದೆ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಅದಕ್ಕೆ ಪ್ಯಾಕೇಜಿಂಗ್ ಅಂತ ಹೇಳಿ 10 ರೂಪೀಸ್ ನಾವು ಆ್ಯಡ್ ಮಾಡ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಿವ್ ಅಂತ 5 ರೂಪಾಯಿನ ಆ್ಯಡ್ ಮಾಡ್ತೀವಿ. ಓಕೆ. ಆ್ಯಂಡ್ ಅದಾದ ನಂತರ ಟೋಟಲ್ ಕಾಸ್ಟ್ ಎಷ್ಟಾಯಿತು, 45 ರೂಪಾಯಿ ಆಯಿತು. ಓಕೆ. ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಹೇಳೋದಾದರೆ 79 ರೂಪಾಯಿಂದ 99 ರೂಪಾಯಿವರೆಗೂ ನೀವು ಇದನ್ನು ಮಾರ್ಬೋದು. ಓಕೆ. ನಮ್ಮ ಪ್ರಾಡಕ್ಟ್ದು ನಾವು ಇದೇ ರೀತಿಯೇ ಡಿಸೈಡ್ ಮಾಡ್ತೀವಿ ಪ್ರೈಸಿಂಗು. ಸೊ ನೀವು ಕೂಡ ಇದೇ ರೀತಿಯೇ ಪ್ರೈಸಿಂಗ್ನ ಡಿಸೈಡ್ ಮಾಡಿ. ಆ್ಯಂಡ್ ನಂತರ ಫ್ರೀ ಮಾರ್ಕೆಟಿಂಗ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ, ಯಾಕೆ ಸುಮಾರು ಜನ ಕೇಳ್ತಾ ಇದ್ರಿ ಫ್ರೀ ಮಾರ್ಕೆಟಿಂಗ್ ಹೇಗೆ ಮಾಡೋದು, ನಮ್ಮ ಹತ್ರ ಆ್ಯಡ್ಸ್ಗೆಲ್ಲ ರನ್ ಮಾಡೋದಕ್ಕೆ ಹಣ ಇಲ್ಲ, ಹಾಗಿದ್ರೆ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ಮೇನ್ ಅಂತಂದರೆ ನೀವು ವಾಟ್ಸಪ್ ಸ್ಟೇಟಸಲ್ಲಿ ನಿಮ್ಮ ಪ್ರಾಡಕ್ಟ್ ಫೋಟೋಸ್ಗಳನ್ನು ಶೂಟ್ ಮಾಡಿ ಶೇರ್ ಮಾಡ್ಬೋದು. ಅಲ್ಲಿಂದ ನಿಮಗೆ ಫ್ರೀ ಮಾರ್ಕೆಟಿಂಗ್ ಆಗುತ್ತೆ. ನೆಕ್ಸ್ಟ್ ವಾಟ್ಸಪ್ ಗ್ರೂಪ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಅಲ್ಲಿಂದ ಕೂಡ ಫ್ರೀ ನಿಮಗೆ ಒಂದು ಇದನ್ನು ಸಿಗುತ್ತೆ, ಏನು ಮಾರ್ಕೆಟಿಂಗ್ ಸಿಗುತ್ತೆ ನೀವು ವಾಟ್ಸಪ್ ಗ್ರೂಪ್ ರೆಡಿ ಮಾಡಿದರೆ. ಆ್ಯಂಡ್ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಫೇಸ್ಬುಕ್ಕಲ್ಲಿ ಕೂಡ ನೀವು ಸೆಲ್ ಮಾಡ್ಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ನೀವು ಸೆಲ್ ಮಾಡ್ಬೋದು. ಓಕೆ. ಬಟ್ ಪ್ರಾಡಕ್ಟ್ ಚೆನ್ನಾಗಿರಬೇಕು. ಆ್ಯಂಡ್ ಮತ್ತೊಂದು ಮೇನ್ ಮುಖ್ಯವಾಗಿ, ನಾನು ಈ ಪ್ರಾಡಕ್ಟ್ಗಳನ್ನೆಲ್ಲ ಮಾಡುವಾಗ ಸುಮಾರು ಜನ ನನಗೆ ಕೇಳ್ತಾಯಿದ್ರು, ನೀವು ಇದು ರೀತಿ ಎಲ್ಲ ಮಾಡ್ತಾಯಿದ್ದೀರಲ್ವ, ಇದನ್ನು ಹೇಗೆ ಮಾಡ್ತಾಯಿದ್ದೀರಿ ಅಂತ, ಅಂದರೆ ಹೇಗೆ ಸ್ಟಾರ್ಟ್ ಮಾಡಿದಿರಿ, ಹೇಗೆ ಮಾಡ್ತಾಯಿದ್ದೀರಿ ಇದು ಅಂತ ಹೇಳಿ. ನೋಡಿ, ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಬರ್ತಾ ಇರಲಿಲ್ಲ. ನಾನು ಪ್ರಾಪರ್ ಕ್ಲಾಸ್ಗೆ ಕಲ್ತಿದ್ದೀನಿ. ಸೊ ಕ್ಲಾಸಿಂದನೇ ನಾನು ಇದನ್ನು ಮಾಡ್ತಾ ಇರೋದು. ನನಗೂ ಕೂಡ ಗೊತ್ತಿರಲಿಲ್ಲ ಇದು ಈ ರೀತಿ ಹೇರ್ ಬೋಸ್ಕೊಂಡು ಹೇಗೆ ರೆಡಿ ಮಾಡ್ತಾರೆ ಅಂತ. ಓಕೆ. ಸೊ ಬಟ್ ಆದರೆ ನಾನು ಪ್ರಾಪರ್ ಕ್ಲಾಸಸ್ನ ಮಾಡಿದ್ದೀನಿ. ನಂತರ ಅದಾದ ನಂತರ ನಾನು ಈ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಸುಮಾರು ಜನ ನಮ್ಮ ಹತ್ರ ಪ್ರಾಡಕ್ಟ್ಗಳನ್ನ ತೊಗೋತಾ ಇದ್ದಾರೆ. ಓಕೆ. ಸೊ ಪ್ರಾಡಕ್ಟೇ ಚೆನ್ನಾಗಿಲ್ಲ ಅಂತಂದರೆ ಸೊ ಯಾರೂ ತೊಗೊಳ್ಳೋದಿಲ್ಲ. ಹೀಗಾಗಿ ಕ್ಲಾಸಸ್ ಆದರೆ ಸಾಧ್ಯ ಆದರೆ ನಿಮ್ಮ ಕಡೆಯಿಂದ ಖಂಡಿತವಾಗ್ಲೂ ಒಂದು ಸಾರಿ ಕ್ಲಾಸ್ ಮಾಡಿ ಒಂದು ಪ್ರಾಡಕ್ಟ್ ರೆಡಿ ಮಾಡೋದನ್ನು ಕಲ್ತ್ಕೊಳ್ಳಿ. ಪ್ರಾಡಕ್ಟ್ ರೆಡಿ ಆಯಿತು ಅಂತಂದರೆ ಆಟೋಮೆಟಿಕ್ಲಿ ಏನಾಗುತ್ತೆ, ನಿಮಗೆ ಆರ್ಡರ್ಸ್ಗಳು ಬರುತ್ತೆ. ಓಕೆ. ಸೊ ಇದು ಕ್ಲಿಯರ್ ಆಯ್ತಲ್ವಾ. ಆ್ಯಂಡ್ ನೆಕ್ಸ್ಟ್ ಹೇಳಬೇಕಂತಂದರೆ ಗುಡ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮೇನ್ ಅಂತಂದರೆ ನೀವು ಫೋಟೋಸ್ಗಳನ್ನ ತುಂಬ ಚೆನ್ನಾಗಿ ತೆಗಿಬೇಕು. ನೆಕ್ಸ್ಟ್ ಟೈಮ್ ಯಾವುದಾದ್ರು ನಿಮ್ಗೆ ಬೇಕು ಅಂದರೆ ನಾನು ಫೋಟೋಶೂಟ್ ವೀಡಿಯೋಸ್ಗಳನ್ನ ಮಾಡ್ತೀನಿ. ಪ್ರಾಡಕ್ಟ್ ಫೋಟೋಶೂಟ್ ಹೇಗೆ ಮಾಡೋದು ಅದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವೀಡಿಯೋ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ಮ್ಯಾಕ್ಸಿಮಮ್ ಒಂದು ಕಾಮೆಂಟ್ ಬಂದರೆ ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಒಂದು ಫೋಟೋಶೂಟು ಅಥವಾ ವೀಡಿಯೋಸ್ನ ಚೆನ್ನಾಗಿ ತಕ್ಕೋಬೇಕು. ಪ್ರಾಡಕ್ಟ್ನ ನ್ಯಾಚುರಲ್ ಲೈಟಲ್ಲಿ ನೀವು ಫೋಟೋನ ಶೂಟ್ ಮಾಡಿ. ನ್ಯಾಚುರಲ್ ಲೈಟ್ ಅಂದರೆ ಹೊರಗಡೆ ಬಿಸಿಲಲ್ಲಿ ಚೆನ್ನಾಗಿ ಶೂಟ್ ಮಾಡ್ಬೋದು, ಕ್ಲಿಯರಾಗಿ ಬರುತ್ತೆ ಫೋಟೋ. ಆ್ಯಂಡ್ ನಂತರ ಒಂದು ವೀಡಿಯೋ ಮಾಡ್ಬೋದು. ಆ್ಯಂಡ್ ಆ ರೀತಿಯೆಲ್ಲ ನೀವು ಮಾಡಿಕೊಂಡು ನಿಮ್ಮ ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡ್ಬೋದು.
ನೆಕ್ಸ್ಟ್ ಫಸ್ಟ್ ಕಸ್ಟಮರ್ ಯಾರಾಗಿರ್ಬೋದು, ನೆಕ್ಸ್ಟ್ ಇವಾಗ ನಮಗೆ ಕಸ್ಟಮರ್ಸ್ ಯಾರಾಗ್ಬೋದು, ಒಂದು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಇನ್ನೊಂದು ರಿಲೇಟಿವ್ಸ್ ಆಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ಆ್ಯಂಡ್ ಸ್ಕೂಲ್ ಮಾಮ್ಸ್ಗಳಾಗಿರ್ಬೋದು, ಸ್ಕೂಲಲ್ಲಿರುವಂಥ ಮಕ್ಕಳ ತಂದೆ ತಾಯಿಗಳಾಗಿರ್ಬೋದು, ಅಥವಾ ಲೋಕಲ್ ಶಾಪ್ಸು. ಓಕೆ, ಲೋಕಲ್ ಶಾಪ್ಸಲ್ಲಿ ಕೂಡ ನೀವು ಕೇಳ್ಬೋದು. ನನ್ನ ಕ್ಲಾಸಲ್ಲಿ ಒಂದು ಇಬ್ಬರು ಸ್ಟೂಡೆಂಟ್ ಏನಿದ್ದಾರೆ ಇವಾಗ ನಮ್ಮ ಜೊತೆ ಕಲಿತಾ ಇದ್ದಾರೆ, ಅಂದರೆ ನಮ್ಮ ಕ್ಲಾಸ್ ತೊಗೊತಾ ಇದ್ದಾರೆ. ಅವರಲ್ಲಿ ಇವಾಗ ರೆಗ್ಯುಲರ್ ಬಲ್ಕ್ ಆರ್ಡರ್ ರಿಸೀವ್ ಆಗ್ತಾ ಇದೆ. ಎಸ್, ಸೊ ಅವ್ರಿಗೆ ಇವಾಗ ರಿಸೀವ್ ಆಗ್ತಾ ಇದೆ. ಅವರು ಪ್ರಾಪರ್ ಇವಾಗ ಲೋಕಲ್ ಶಾಪಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಮೇನ್ ಹೇಳೋದಂತಂದರೆ ಫೋಕಸ್ ನೀವು ಲೋಕಲ್ ಶಾಪಲ್ಲಿ ಕೂಡ ಎನ್ಕ್ವೈರಿ ಮಾಡ್ಬೋದು. ಕೆಲವೊಂದು ಶಾಪಲ್ಲಿ GST ಕೇಳ್ತಾರೆ. GST ಇಲ್ಲದೇನೂ ಕೂಡ ಶಾಪಲ್ಲಿ ಇರುತ್ತೆ. ಸ್ವಲ್ಪ ಹುಡುಕೋ ಸ್ವಲ್ಪ ಕಷ್ಟ, ಬಟ್ ಅದು ನೀವು ಟ್ರೈ ಮಾಡಿದರೆ ಒಂದೆರಡು ಶಾಪ್ ಆದರೂ ಸಿಗುತ್ತೆ. ಓಕೆ, ಆ್ಯಂಡ್ ಮತ್ತೊಂದು ಇವಾಗ GSTಯಿಂದ ನಾವೇನಾದರೂ ಶಾಪಿಗೆ ಕೊಟ್ಟರೆ ಅಲ್ಲಿ ನಾವು ಹೇಳಿರೋ ರೇಟಿಗೆ ತೊಗೋತಾರವರು. ಇಲ್ಲ ಅಂತ ಅಂದರೆ ನೀವು ವಿದೌಟ್ GST ಮಾರೋಕ್ಕೆ ಹೋದರೆ ಶಾಪಲ್ಲಿ, ಸೊ ಏನಾಗುತ್ತೆ, ಅವರು ನಿಮಗೆ ಕಡಿಮೆ ಪ್ರೈಸಿಗೆ ಕೇಳ್ತಾರೆ. ಸೊ ಅವಾಗ ನೀವು ಏನು ಮಾಡೋಕ್ಕಾಗಲ್ಲ, ಕಡಿಮೆ ಪ್ರೈಸಿಗೆ ಅವ್ರಿಗೆ ಕೊಡಬೇಕಾಗುತ್ತೆ. ವಿತ್ GST ಕೊಟ್ಟರೆ ನೀವು ನಿಮ್ಮ ಡಿಮ್ಯಾಂಡ್ ಮೇಲೆ ನೀವು ಪ್ರೈಸ್ ಡಿಸೈಡ್ ಮಾಡ್ಬೋದು. ಇದು ಫರ್ಕಿದೆ. ಓಕೆ, ಆ್ಯಂಡ್ ಪ್ರಾಫಿಟ್ ಬಂದಮೇಲೆ ಏನು ಮಾಡಬೇಕಾ ಪ್ರಾಫಿಟ್? ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಸೊ ನಾವು ದುಡ್ದಿರೋಂಥ ಹಣನ ಏನು ಮಾಡಬೇಕು? ನಾವು ದುಡ್ದಿರೋಂಥ ಹಣನ ಮತ್ತೆ ವಾಪಸ್ ನೀವು ಇನ್ವೆಸ್ಟ್ ಮಾಡಬೇಕು ನಿಮ್ಮ ಬಿಸ್ನೆಸ್ಗೆ. 500 ರೂಪಾಯಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ, ಅದು ನಿಮಗೆ ಪ್ರಾಫಿಟ್ ಬಂದು 800 900 ಬಂದಿರುತ್ತೆ. ಬಟ್ ಮೇಲ್ಗಡೆ 400 500 ಏನು ಬರುತ್ತೆ, ಅದು ಯೂಸ್ ಮಾಡಬೇಡಿ. ಅದನ್ನು ವಾಪಸ್ ಮತ್ತೆ ನಿಮ್ಮ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿ. ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಕನಿಷ್ಠ ಪಕ್ಷ ಒಂದು 6 ಮಂತ್ ಆದರೂ ಇದೇ ರೀತಿ ಮಾಡ್ಕೊಂಡು ಹೋದರೆ 500 ರೂಪಾಯಿಂದ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಿರೋದು ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಓಕೆ, ಆ್ಯಂಡ್ ಇದು ಒಂದು ಕಂಪ್ಲೀಟ್ ಮಾಹಿತಿ, ಜಸ್ಟ್ ಒಂದು ನಿಮಗೆ ಫ್ರೇಮ್ ಹೇಳ್ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಸುಮಾರು ವೀಡಿಯೋಸ್ಗಳು ನಾನು ಮಾಡ್ತೀನಿ ಕೂಡ ಮುಂದೆ ಕೂಡ. ಆ್ಯಂಡ್ ರೀಸೇಲ್ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ನಮ್ಮ ಪ್ರಾಡಕ್ಟ್ಗಳನ್ನ ರೀಸೇಲ್ ಮಾಡ್ತೀವಿ ಅಂತ ಹೇಳಿ. ಎಸ್, ನೀವು ರೀಸೇಲ್ ಕೂಡ ಮಾಡ್ಬೋದು. ಆ್ಯಂಡ್ ರೀಸೇಲ್ ಮಾಡಿ ನೀವು ಬೇಕಂದ್ರೂ ಕೂಡ ನಮ್ಮಿಂದ ಬಲ್ಕ್ ಆರ್ಡರ್ ತೊಗೊಂಡು ಪ್ರಾಡಕ್ಟ್ಗಳನ್ನ ನಿಮ್ಮ ಪೇಜಲ್ಲಿ ಕೂಡ ನೀವು ಹಾಕ್ಕೊಂಡು ನೀವು ಅದನ್ನು ಮಾರ್ಕೋಬೋದು ಹೆಚ್ಚಿನ ಮಾರ್ಜಿನ್ಗೆ. ಸೊ ಬಲ್ಕಲ್ಲಾದರೆ ನಾವು ಏನು ಮಾಡ್ತೀವಿ, ಕಡಿಮೆ ಪ್ರೈಸಿಗೆ ನಿಮ್ಗೆ ಕೊಟ್ಬಿಡ್ತೀವಿ ರೆಡಿ ಮಾಡಿ. ಅಲ್ಲಿ ನೀವು ಡೈರೆಕ್ಟಾಗಿ ಹೋಗಿ ನೀವು ಮಾರ್ಕೊಂಡು ನಿಮ್ಮ ಮೇಲಿನ ಮಾರ್ಜಿನ್ನ ತೊಗೋಬೋದು. ಸೊ ಆಲ್ರೆಡಿ ಏನಾದರೂ ಜಾಬ್ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ಟೈಮ್ ಇರಲ್ಲ ಅಷ್ಟೊಂದು ಅನ್ನೋ ಹೆಣ್ಮಕ್ಳು ಡೈರೆಕ್ಟ್ ನೀವು ನಮ್ಮ ಹತ್ರ ಬಲ್ಕ್ ಆರ್ಡರ್ ಕೊಟ್ಟು ನೀವು ಇದನ್ನು ತರಿಸ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನಮ್ಮ ಪ್ರಾಡಕ್ಟ್ ಮೇನ್ ಅಂತಂದರೆ ಏನು ನೀವು ನೋಡ್ತಾ ಇದ್ದೀರಿ, ಈ ಪ್ರಾಡಕ್ಟ್ಗಳಲ್ಲಿ ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೆ ಮಾರ್ಜಿನ್ ತುಂಬ ಚೆನ್ನಾಗಿ ಸಿಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಆ್ಯಂಡ್ ಕಲರ್ ಕಾಂಬಿನೇಷನ್ ತುಂಬ ಇರುತ್ತೆ ಆ್ಯಂಡ್ ಇದ್ರಲ್ಲಿ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಸೊ ಅವಾಗ ನೀವು ಪ್ರೈಸ್ ಹೈ ಮಾಡಿದಾಗ ಮಾರ್ಕೆಟಲ್ಲಿ ಡೆಫಿನೆಟ್ಲಿ ಸೇಲ್ ಆಗುತ್ತೆ. ಓಕೆನಾ? ಸೊ ಇದೇ ಥರದ್ದು ಮಾಹಿತಿ. ಆ್ಯಂಡ್ ಇದಕ್ಕೆ ಸಂಪಟ್ಟಂತೆ ಏನೇ ನಿಮಗೆ ಕೇಳೋದಿದ್ದು ಎನಿ ಟೈಮ್ ನೀವು ನನಗೆ ಡೈರೆಕ್ಟಾಗಿ ಕಾಮೆಂಟಲ್ಲಿ ಕೇಳ್ಬೋದು. ಆ ಮೆಸೇಜಲ್ಲಿ ನೀವು ನಮಗೆ ಜಾಬ್ ಕೊಡಿ ಅಂತ ದಯವಿಟ್ಟು ಯಾರು ಮೆಸೇಜ್ ಕಳಿಸ್ಬೇಡಿ. ನಾನು ಜಾಬ್ ಕೊಡಲ್ಲ, ಬಟ್ ನಿಮಗೆ ಜಾಬ್ ಯಾರಾದರೂ ಇವಾಗ ಸ್ಟಿಚಿಂಗ್ ಚೆನ್ನಾಗಿ ಮಾಡೋದಿದ್ರೆ ಮಾತ್ರ ಕೊಟ್ಟಿರ್ತೀವಿ. ಅದು ಹಳೆ ನಮ್ಮ ಕಸ್ಟಮರ್ ಯಾರಿದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರು ಕೊಟ್ಟಿರ್ತೀವಿ. ಬಟ್ ಹೊಸಬರಿದ್ದರೆ ನೀವು ಪ್ರೂವ್ ಮಾಡಬೇಕು, ನೀವು ಮಾಡಿದಂಥ ಪ್ರಾಡಕ್ಟ್ಗಳು ನಮ್ಗೆ ಕಳಿಸ್ಬೇಕು. ಸೊ ನಮ್ಗೆ ಅನಿಸಿದರೆ ಯಾವುದಾದ್ರೂ ಆರ್ಡರ್ ಇದ್ದರೆ ಕೊಡ್ತೀವಿ. ಓಕೆನಾ? ಸೊ ಇದೊಂದು ಮಾಹಿತಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಆ್ಯಂಡ್ ಈ ಚಾನಲ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸ್ನೇಹಿತರೆ. ಮೊದಲೆಲ್ಲ ತುಂಬ ಸಪೋರ್ಟ್ ಸಿಕ್ಕಿದೆ ಆ್ಯಂಡ್ ಇವಾಗಲೂ ಕೂಡ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಡೀಟೇಲಾಗಿ ನಾನು ನನ್ನ ಮಾರ್ಕೆಟಿಂಗ್ ರಿಲೇಟೆಡ್ ಇರೋಂಥ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಯಾವ ಟೈಪ್ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಪ್ಲೀಸ್ ಕಾಮೆಂಟ್ ಮಾಡಿ, ಬೇಕಂದರೆ ಅದೇ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.